ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಬಹುಶಃ ನಾನು ಈ ರೀತಿ ಮಾಡಿ ತುಂಬ ದಿನ ಆಗಿತ್ತು. ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಕೊಂಬಂದು ಹೊರಗಡೆನೇ ರಿವ್ಯೂ ಮಾಡ್ತಾ ಇರುವಂಥದ್ದು. ಸೊ ಕಾರಣಾಂತರಗಳಿಂದ ಸ್ಟಾರ್ಟ್ ಮಾಡ್ತೀನಿ, ತಡ ಮಾಡೋಕೆ ಹೋಗಲ್ಲ. ಲವ್ ಮಾಕ್ಟೈಲ್ 3 ಸಿನಿಮಾ ಹೇಗೆ ಅನ್ನಿಸ್ತು, ಏನು ಕತೆ. ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಲವ್ ಮಾಕ್ಟೈಲ್ 3 ಅನ್ನುವಂಥದ್ದು ಟ್ರೈಲರಲ್ಲಿ ತೋರಿಸ್ತಾ ಹಾಗೇನೆ ಅವರೇ ಒಂದು ಹೇಳಿದ್ರು, ಲೈಕ್ ಇಲ್ಲಿಗೆ ಮುಗೀತು, ಒಂದು ಅಧ್ಯಾಯ ಮುಗಿಸ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಒಂದು ಕಂಪ್ಲೀಟ್ಲಿ ಅಧ್ಯಯನ ಕ್ಲೋಸ್ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರು ಸ್ಟೋರಿನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ 3ಯಲ್ಲಿ. ಏನಕ್ಕೆ ಅಂತ ನಾನು ಹೇಳ್ತೀನಿ ಮೊದಲೇದಾಗಿ. ಅಂಡ್ ಸಿನಿಮಾ ನನಗೆ ಏನಿಸ್ತಂತ ಆಮೇಲೆ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾ 3 ಒಂದು ಲಾಸ್ಟ್ ಮುಗಿಸ್ಬೇಕು ಅನ್ನೋದೇನಿದೆ. ತುಂಬಾ ಒಂದು ಆ ಮಗುವಿನ ಒಂದು ಕ್ಯಾರೆಕ್ಟರ್ನ ತಗೊಂಡು ಅದನ್ನ ಕನೆಕ್ಟಿವಿಟಿ ತಗೊಂಡು, ಅಂದ್ರೆ 2 ಇಂದ ಕನೆಕ್ಟಿವಿಟಿ ತಗೊಂಡು ಪ್ರೀವಿಯಸ್ ಆ ಮಗುನ ದತ್ತ ತಗೊಂಡಾಗ ಏನಾಯ್ತು, ಏನ್ ಕತೆ ಅನ್ನೋದನ್ನ ಕಂಟಿನ್ಯೂಟಿ ಚೆನ್ನಾಗಿ ತಗೊಂಡಿದ್ದಾರೆ. ಈ ಒಂದು ಚಿತ್ರದ ಮೇನ್ ಆಗಿ ಕತೆ ಹೇಗೆ ಹೋಗುತ್ತೆ ಅನ್ನೋವಂಥದ್ದು, ಏನ್ ಕತೆ ಅನ್ನೋವಂಥದ್ದು ನಾನು ಚಿಕ್ಕದಾಗಿ ಹೇಳ್ತೀನಿ. ತುಂಬಾ ಒಂದು ಎಕ್ಸ್ಪ್ಲೋರ್ ಮಾಡಕ್ ಹೋಗಲ್ಲ, ಸ್ಟೋರಿ ಸ್ಪಾಯಿಲ್ ಮಾಡ್ದಂಗೆ ಆಗುತ್ತೆ. ಚಿಕ್ಕ ಹುಡುಗಿನ ದತ್ತು ತಗೊಂಡು ನಿಧಿಮಾ ಅನ್ನೋ ಒಂದು ಹೆಸರು ನಾಮಕರಣ ಮಾಡಿ ಆ ಹುಡುಗಿ ಜೊತೆಗಿದ್ದು ಆ ಹುಡುಗಿಯ ಒಂದು ಒರಿಜಿನಲ್ ಪೇರೆಂಟ್ಸ್ ಮತ್ತೆ ಬಂದು ನಮಗೆ ನಮ್ಮ ಮಗು ನಮಗೆ ಕೊಡಿಸಿ ಅಂತ ಕೇಳಿದಾಗ ಅಲ್ಲಿ ಆಗುವಂತ ಕೆಲವೊಂದು ಏನು ಸ್ಟೋರಿಯಲ್ಲಿ ನಡೆಯುವಂತ ಕೆಲವೊಂದು ಘಟನೆಗಳು ಈ ಸಿನಿಮಾದ ಮೇನ್ ಪೋರ್ಟಲ್ ಆಗಿರುತ್ತೆ. ನಾನು ಹೇಳೋದೇನು ಅಂತಂದ್ರೆ ಇದನ್ನ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಅಂಡ್ ಆಲ್ಸೋ ಆ ಚಿಕ್ಕುಡಿ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತೆ ವಿಜಯ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬಾನೇ ಒಂದು ಕತೆಗೆ ತುಂಬಾ ಒಂದು ಮೇನ್ ಕ್ಯಾರೆಕ್ಟರ್ ಅನ್ಸುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಜಗ್ಗು ಅನ್ನೋರು ಕೂಡ ಒಬ್ರು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಕೂಡ ತುಂಬಾ ಅದ್ಭುತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಫೈನಲಿ ಹೇಳೋದು ಏನು ಅಂದ್ರೆ ಲವ್ ಮಾಕ್ಟೈಲ್ 3 ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಆಗಿರುವಂತ ಒಂದು ಕುಟುಂಬ ಸಮೇತ ಹೋಗಿ ನೋಡುವಂತ ಸಿನಿಮಾ. ಅಂಡ್ ತುಂಬಾ ಒಂದು ಅದ್ಭುತವಾಗಿ ಹ್ಯಾಪಿಯಾಗಿ ಒಂದು ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗಳಾಗಿರ್ಬೋದು, ಮತ್ತೆ ಸಾಂಗ್ಸ್ ಗಳಾಗಿರ್ಬೋದು, ಫುಲ್ ಡೀಸೆಂಟ್ ಆಗಿ ಒಂದು ಅದ್ಭುತವಾಗಿ ತೆರೆ ಮೇಲೆ ಕೂತ್ಕೊಂಡ್ರೆ 2 ಅವರ್ 15 ನಿಮಿಷ ಹೋಗೋದೇ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಟೀಮ್ ಅವ್ರಿಗೆ ಏನ್ ಹೇಳ್ಬೇಕು ಅಂತಂದ್ರೆ ಕಂಗ್ರ್ಯಾಚುಲೇಷನ್ಸ್ ಮಿಲನಾ ಮೇಡಮ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ಗೆ. ಫೈನಲಿ ಸಿನಿಮಾ ತುಂಬಾ ಚೆನ್ನಾಗೇ ಒಂದು ಎಂಡನ್ನ ತಂದು ನಿಲ್ಸಿದ್ದಾರೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಟ್ರೋಲ್ಸ್ ಮಾಡೋದಾಗಿರ್ಬೋದು, ಮತ್ತೆ ಮೀಮ್ಸ್ ಮಾಡೋದಾಗಿರ್ಬೋದು. 2025 ಅಲ್ಲ, ಲವ್ ಮಾಕ್ಟೈಲ್ 25, 26, 31, 3000 ಹಿಂಗೆಲ್ಲ ಕಾಮಿಡಿ ಮಾಡ್ತಾ ಇದ್ರು. ಬಟ್ 3ಗೆ ಎಂಡ್ ಮಾಡ್ಬೇಕನ್ನೋ ಪ್ಲಾನ್ ಇತ್ತು ಅವ್ರದ್ದು. ಎಂಡ್ ಮಾಡಿದ್ದಾರೆ. ಯಾರೆಲ್ಲ ಸಿನಿಮಾ ನೋಡಿದಾರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ನಿಮಗೆ ಏನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಯಾರ್ಯಾರು ಸಿನಿಮಾ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಒಂದು ಅದ್ಭುತವಾದಂಥ ಸಿನಿಮಾ. ಲವ್ ಮಾಕ್ಟೈಲ್ 1 ಇಂದ ಹಿಡಿದು 3 ತನಕ ಒಂದು ಒಳ್ಳೆ ಒಂದು ಕಥೆಯನ್ನ ಹೆಣೆದಿದ್ರು. ಅಂಡ್ 3ಕ್ಕೆ ಮುಕ್ತಾಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಲವ್ ಮಾಕ್ಟೈಲ್ 3ನ ಒಂದು ರಿವ್ಯೂ ಅಂತ ಹೇಳ್ಬೋದು. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದುರಂಧರದ್ದು ಕೂಡ ನಾನು ರಿವ್ಯೂ ಮಾಡಬೇಕು. ತುಂಬಾ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರ. ನಾನು ಇನ್ನೂ ಸಿನಿಮಾ ಸ್ಟಿಲ್ ನೋಡಿಲ್ಲ. ನೋಡ್ಬಿಟ್ಟು ಅದ್ರದ್ದು ಕೂಡ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.